ಯಾವಾಗ್ಲಾದ್ರೂ ಈ ರೀತಿ ಫೀಲ್ ಆಗಿದ್ದೀರಾ? ನಿಮ್ಮಲ್ಲಿ ದೊಡ್ಡ ದೊಡ್ಡ ಡ್ರೀಮ್ಗಳಿವೆ, ಆದ್ರೆ ಆ ಕನಸುಗಳನ್ನ ಕನಸು ಮಾಡ್ಕೊಳ್ಳೋಕೆ ಬೇಕಾಗಿರುವ ಎನರ್ಜಿ ನಿಮ್ಮಲ್ಲಿಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಅನ್ಕೊಂಡಿರ್ತೀರಾ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ, ಆದ್ರೆ ಆ ನಾಳೆ ಯಾವತ್ತೂ ಬಂದಿಲ್ಲ, ಮತ್ತೆ ಯಾವತ್ತೂ ಬರೋದು ಇಲ್ಲ. ಲೈಫಲ್ಲಿ ನೀವು ದೊಡ್ಡದಾಗಿ ಏನೋ ಒಂದು ಮಾಡ್ಬೇಕು ಅನ್ಕೊಂಡಿರ್ತೀರಾ, ಆದ್ರೆ ಅದನ್ನ ಸ್ಟಾರ್ಟ್ ಮಾಡೋದೇ ನಿಮ್ಗೆ ಕಷ್ಟ ಆಗಿರುತ್ತೆ. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಫಿಟ್ ಆಗ್ಬೇಕು ಅನ್ಕೊಂಡಿರ್ತೀರಾ, ಹೊಸದಾಗಿ ಏನೋ ಒಂದು ಕಲಿಬೇಕು ಅನ್ಕೊಂಡಿರ್ತೀರಾ, ಆದ್ರೆ ಅದ್ರ ಬದಲಾಗಿ ಮೊಬೈಲ್ ಅಲ್ಲಿ ಏನೋ ಒಂದು ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಇಲ್ಲಾಂದ್ರೆ ಟಿವಿ ನೋಡ್ತಾ ಇರ್ತೀರಾ. ಈ ರೀತಿ ಯಾಕಾಗುತ್ತೆ? ಇದರ ಅರ್ಥ ನಿಮಗೆ ಸೋಮಾರಿತನ ಜಾಸ್ತಿ ಅಂತ ಅಲ್ಲ. ಆ ಕೆಲಸನ ನೀವು ಬಹಳ ದೊಡ್ಡದು ಅನ್ಕೊಂಡಿರ್ತೀರಾ. ಯಾವಾಗ ಒಂದು ಕೆಲಸ ಕಷ್ಟ ಅನ್ಸುತ್ತೋ ಆವಾಗ ನಿಮ್ಮ ಬ್ರೈನ್ ಹೀಗೆ ಹೇಳುತ್ತೆ, ಇಷ್ಟು ಕಷ್ಟ ಬೇಕಾ? ಯಾವ್ದಾದ್ರು ಈಸಿ ಇದ್ರೆ ಉಳ್ಕೋ. ಆ ಕ್ಷಣಕ್ಕೆ ನೀವು ಫೋನ್ ಓಪನ್ ಮಾಡ್ಬಿಟ್ಟು ಸ್ಕ್ರೋಲ್ ಮಾಡ್ತಾ ಇರ್ತೀರ. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ, ಸೋಮಾರಿತನ ಅನ್ನೋದು ಒಂದು ಅಭ್ಯಾಸ. ಈ ಹ್ಯಾಬಿಟ್ ಅನ್ನ ನಾವು ಬದಲಾಯಿಸಬಹುದು. ಒಂದ್ಸರಿ ಆಲೋಚಿಸಿ, ನೀವು ಎಷ್ಟು ಬಾರಿ ಫೇಲ್ ಆಗಿದ್ದೀರಿ ಅಂತ. ಎಕ್ಸಾಂಪಲ್, ನೀವು ದುಡ್ಡು ಉಳಿಸ್ಬೇಕು ಅನ್ಕೊಂಡಿರ್ತೀರಾ, ಆದ್ರೆ ಎಲ್ಲಾ ಖರ್ಚುಗಳ ನಂತರ ಅದು ಸಾಧ್ಯ ಅಲ್ಲ ಅನ್ಸುತ್ತೆ. ನೀವು ಹೆಲ್ತಿ ಆಗಿರ್ಬೇಕು ಅನ್ಕೊಂಡಿರ್ತೀರಾ, ಡೈಲಿ ರನ್ನಿಂಗು ವಾಕಿಂಗು ಮಾಡ್ಬೇಕು ಅನ್ನೋ ಆಲೋಚನೆ ನಿಮ್ಗೆ ಭಯಂಕರವಾಗಿರುತ್ತೆ. ಅಂದ್ರೆ ನಾವು ಕೇರ್ ತಗೊಳ್ಳೋದಿಲ್ಲ ಅಂತ ಅಲ್ಲ, ನಮ್ಮ ಬ್ರೈನ್ ಅಷ್ಟೇ ಯಾವಾಗ್ಲೂ ನೋವಿಗೆ ದೂರ, ಕಂಫರ್ಟ್ಗೆ ಹತ್ರ. ಆದ್ರೆ ನೀವು ನಿಮ್ಮ ಬ್ರೈನ್ ನ ಜಾಣತನದಿಂದ ಕಂಟ್ರೋಲ್ ಮಾಡಬಹುದು. ಅದು ಹೇಗೆ ಅಂದ್ರೆ, ಈ 3 ಸ್ಟೆಪ್ಸ್ ಇಂದ ನೀವು ಕಂಟ್ರೋಲ್ ಮಾಡಬಹುದು. ಸ್ಟೆಪ್ ನಂಬರ್ 1, ಮೇಕ್ ಇಟ್ ಸ್ಮಾಲ್. ಹೌದು, ದೊಡ್ಡ ದೊಡ್ಡ ಕೆಲಸಗಳನ್ನ ಕೇಳೋಕೆ ಭಯ ಅನ್ಸುತ್ತೆ, ಅದಕ್ಕೆ ಚಿಕ್ಕ ಚಿಕ್ಕ ಗುರಿಗಳನ್ನ ಮೊದಲು ಸ್ಟಾರ್ಟ್ ಮಾಡಿ. ಎಕ್ಸಾಂಪಲ್, ನೀವು ಫಿಟ್ ಆಗ್ಬೇಕು ಅನ್ಕೊಂಡ್ರೆ ಡೈರೆಕ್ಟ್ ಜಿಮ್ಗೆ ಹೋಗಿ ಜಾಯಿನ್ ಆಗೋ ಬದಲು ಡೈಲಿ 10 ಮಿನಿಟ್ಸ್ ಮಾರ್ನಿಂಗ್ ವಾಕಿಂಗ್ ಮತ್ತೆ ರನ್ನಿಂಗ್ ಇಂದ ಸ್ಟಾರ್ಟ್ ಮಾಡಿ. ಸಣ್ಣ ಸಣ್ಣ ಗುರಿಗಳು ಈಸಿ ಅನ್ಸೋದಲ್ಲದೆ ದೊಡ್ಡ ದೊಡ್ಡ ಗುರಿಗಳನ್ನ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೊಡುತ್ತೆ. ಇದನ್ನ ಒಂದು ಬೆಟ್ಟ ಹತ್ತೋದ್ರಲ್ಲಿ ಊಹಿಸ್ಕೊಳ್ಳಿ. ನಾವು ಡೈರೆಕ್ಟ್ ಆಗಿ ಬೆಟ್ಟ ಹತ್ತೋಲ್ಲ, ಒಂದೊಂದೇ ಸ್ಟೆಪ್ ಮೇಲೆ ಕೇರ್ತೀವಿ. ನಿಮ್ಮ ಗುರಿಯ ವಿಷಯದಲ್ಲೂ ಕೂಡ ಹೀಗೆ ಮಾಡಿ. ಈ ಸಣ್ಣ ಬದಲಾವಣೆ ನಿಮ್ಮಲ್ಲಿ ಬೆಟ್ಟದಷ್ಟು ಧೈರ್ಯವನ್ನು ತುಂಬುತ್ತೆ. ಸ್ಟೆಪ್ ನಂಬರ್ 2, ಈಸಿ ರೂಟೀನ್ ಕ್ರಿಯೇಟ್ ಮಾಡಿಕೊಳ್ಳುವುದು. ವಿಲ್ ಪವರ್ ಮೇಲೆ ಯಾವಾಗ್ಲೂ ಅವಲಂಬನೆ ಆಗಿರಬೇಕು. ಬಹಳಷ್ಟು ಜನ ನನಗೆ ವಿಲ್ ಪವರ್ ಇಲ್ಲ, ಅದಕ್ಕೆ ಸಕ್ಸಸ್ ಬಂದಿಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ನಿಜ ಏನಂದ್ರೆ, ವಿಲ್ ಪವರ್ ಯಾವತ್ತೂ ಒಂದ್ ದಿವಸ ಹೋಗ್ಬಿಡುತ್ತೆ. ಅದು ಲಿಮಿಟೆಡ್. ಅದೇ ರೂಟೀನ್ ಸೆಟ್ ಮಾಡ್ಕೊಂಡ್ರೆ ಕೆಲಸ ಆಟೋಮೆಟಿಕ್ ಆಗುತ್ತೆ. ಎಕ್ಸಾಂಪಲ್, ನೀವು ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ಬೇಕು ಅನ್ಕೊಂಡ್ರೆ ಎದ್ದ ತಕ್ಷಣ ಹೋಗೋದು ಬೇಡವೋ ಅಂತ ಡಿಸೈಡ್ ಮಾಡಬೇಡಿ. ರಾತ್ರಿ ಮಲಗೋ ಮುಂಚೆನೆ ಶೂಸು ಬಟ್ಟೆ ಎಲ್ಲ ರೆಡಿಯಾಗಿಟ್ಟಿರಿ. ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನ ನೋಡಿದ್ರೆ ಆಟೋಮೆಟಿಕ್ ಡೇ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ರೂಟೀನ್ ಒಂದು ಸೈಕಲ್ ವೀಲ್ ಅನ್ಕೊಳ್ಳಿ. ತಿರುಗಿಸೋಕೆ ಸ್ಟಾರ್ಟಿಂಗ್ ಕಷ್ಟ ಅನ್ಸುತ್ತೆ, ಆದ್ರೆ ಮುಂದೆ ಹೋದಾಗೆ ಬಹಳ ಫಾಸ್ಟ್ ಆಗಿ ತಿರುಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಸಣ್ಣ ಸ್ಟಾರ್ಟ್ ಏನು? ಈ ದಿನ ಸ್ಟಾರ್ಟ್ ಮಾಡೋ ಆ ಸಣ್ಣ ಕೆಲಸ ಏನು? ಬಹುಶಃ ಪ್ರತಿದಿನ ಬೆಳಿಗ್ಗೆ ಒಂದು ಸಣ್ಣ ಟು ಡೂ ಲಿಸ್ಟ್ ಬರೆಯುವುದು, ಇಲ್ಲಾಂದ್ರೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಟರ್ ಕುಡಿಯುವುದು. ಈ ಚಿಕ್ಕ ಕೆಲಸ ನಿಮಗೆ ಒಂದು ಸ್ಟ್ರಕ್ಚರ್ ಕೊಟ್ಟು ಮೊಮೆಂಟಮ್ ಅನ್ನ ಬಿಲ್ಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಯೂಸ್ ದಿ 2 ಮಿನಿಟ್ ರೂಲ್. ದೊಡ್ಡ ಟಾಸ್ಕ್ ಮಾಡೋಕೆ ನಿಮ್ಮ ಬ್ರೈನ್ಗೆ ಕಷ್ಟ ಅನ್ಸ್ಬೋದು, ಅದಕ್ಕೆ ನಿಮ್ಮ ಬ್ರೈನ್ಗೆ ಟ್ರೈನ್ ಮಾಡಿ. ಈ ರೀತಿ ಪ್ರಾಮಿಸ್ ಮಾಡ್ಕೊಳ್ಳಿ, ಜಾಸ್ತಿ ಟೈಮ್ ಬೇಡ, ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಬುಕ್ ಓದ್ಬೇಕಾ? ಜಸ್ಟ್ 1 ಪೇಜ್ ಓದಿ. ರೂಮ್ ಕ್ಲೀನ್ ಮಾಡ್ಬೇಕಾ? ಒಂದು ಕಾರ್ನರ್ ನ ಕ್ಲೀನ್ ಮಾಡಿ. ಒಂದು ಸಾರಿ ನೀವು ಸ್ಟಾರ್ಟ್ ಮಾಡಿದ್ರೆ ಮೊಮೆಂಟಮ್ ಬರುತ್ತೆ, ಮುಂದೆ ಹೋಗೋಕೆ ಈಸಿ ಆಗುತ್ತೆ. ಅದು ಹೇಗೆ ಅಂದ್ರೆ, ಒಂದು ಬಾಲ್ ನ ಬೆಟ್ಟದ ಮೇಲಿಂದ ತಳ್ಳೋ ಹಾಗೆ. ಫಸ್ಟ್ ಪುಷ್ ಕಷ್ಟನೇ, ಆದ್ರೆ ಮುಂದೆ ಮುಂದೆ ಬಾಲು ಆಟೋಮೆಟಿಕ್ ಆಗಿ ಕೆಳಗೆ ರೋಲ್ ಆಗುತ್ತೆ. ಇನ್ನೊಂದು ಬೋನಸ್ ಟಿಪ್, ಸ್ಟಾರ್ಟ್ ಮಾಡಿದ್ದಕ್ಕೆ ನಿಮಗೆ ನೀವೇ ರಿವಾರ್ಡ್ ಕೊಟ್ಕೊಳ್ಳಿ. 2 ನಿಮಿಷ ಕಂಪ್ಲೀಟ್ ಆದ್ರೆ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿ. ಅದು ನಿಮ್ಮ ಫೇವ್ರೆಟ್ ಸಾಂಗ್ ಕೇಳೋದು, ಇಲ್ಲ ಚಿಕ್ಕ ಬ್ರೇಕ್ ತಗೊಳ್ಳೋದು. ಈ ರಿವಾರ್ಡ್ ಇಂದ ಸ್ಟಾರ್ಟ್ ಮಾಡೋಕೆ ಹ್ಯಾಪಿ ಅನ್ಸುತ್ತೆ. ನಂತರ ಇನ್ನು ಮುಂದಕ್ಕೆ ಹೋಗ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ನಮ್ಮಲ್ಲಿ ಬರುತ್ತೆ. ನಿಮ್ಮ ಗುರಿಗಳನ್ನ ಒಂದು ಫೈರ್ ಅಂತ ಊಹೆ ಮಾಡ್ಕೊಳ್ಳಿ. ಪ್ರಸ್ತುತ ಅದು ಒಂದು ಚಿಕ್ಕ ಸ್ಪಾರ್ಕ್ ಆಗಿ ಕಾಣಿಸುತ್ತೆ. ಅಂಡ್ ನೀವು ತಗೊಳ್ಳೋ ಪ್ರತಿ ಚಿಕ್ಕ ಆಕ್ಷನ್ ಅದು ಇಂಧನವಾಗಿ ತಗೊಂಡು ಒಂದು ದಿನ ಅದು ದೊಡ್ಡ ಫೈರ್ ಆಗ್ಬೋದು. ಸೊ ಆ ಫೈರ್ ಆನ್ ಮಾಡೋಕೆ ಈ ದಿನ ನೀವು ಏನ್ ಮಾಡ್ತೀರಾ? ಒಂದು ಗುರಿ ಅಂತ ಇಟ್ಕೊಂಡು ಒಂದು ಚಿಕ್ಕ ಹೆಜ್ಜೆಯನ್ನ ಈ ದಿನನೇ ಹಾಕಿ. ನಿಮ್ಮ ಕನಸುಗಳು ನಿಮಗಾಗಿ ವೇಟ್ ಮಾಡ್ತಾ ಇವೆ. ಹೋಗಿ ಸಾಧಿಸಿ ತೋರಿಸಿ.